ಹುಬ್ಳಿ ಧಾರವಾಡದಾಗ 100ಕ್ಕೆ 100 ಅಸೂಟಿ ಅವ್ರು ಬರ್ತಾರೆ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಬರ್ತಾರೆ ಅವ್ರು ನಮ್ಮ ಭೇಟಿಗೆ. ಇಲ್ಲ ಅಂತಂದ್ರೆ ಲವ್ ಜಿಹಾದ್ ಹೇಳ್ತಾರ, ಇಲ್ಲ ಪಾಕಿಸ್ತಾನ ಹೇಳ್ತಾರ. ಅವ್ರ ಹತ್ರ ಅಭಿವೃದ್ಧಿ ಮಾಡೋ ವಿಷಯನೇ ಇಲ್ಲ. ಅಭಿವೃದ್ಧಿ ಮಾಡಿದ್ದ ಹೇಳಿ ಓಟ್ ತಗೊಳ್ಳುವಂಥ ವಿಷಯ ಇಲ್ಲ. ಯುವಕರು ಉದ್ಯೋಗ ಕೊಡ್ರಿ ಅಂತಂದ್ರೆ ಪಕೋಡ ಮಾರ್ರಿ ನೀವು ಅಂತಂದು. ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಗಾಳಿ ನವಲಗುಂದ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಗಾಳಿ ಇದೆ. ನಮ್ಮ ವಿನೋದ್ ಅಸೂಟಿ ಅವರು ಯಾವುದೇ ಸಂಶಯ ಇಲ್ಲ, ಇವತ್ತು ಅವರು ಆರಿಸಿ ಬರುವಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತಂದ್ರೆ ನಾವು ಹಿಂದಿನ ಚುನಾವಣೆಯಲ್ಲಿ ಹಾಳಿ ಕೊಟ್ಟಿದ್ದೀವಿ. ನಾವು ನಿಮಗೆ 2,000 ರೂಪಾಯಿ ಕೊಡ್ತೇವೆ, ನಾವು ನಿಮಗೆ ಕರೆಂಟ್ ಬಿಲ್ ಫ್ರೀ ಮಾಡ್ತೇವೆ, ನಾವು ನಿಮಗೆ ಬಸ್ ಚಾರ್ಜ್ ಕೊಡ್ತೇವೆ, ನಾವು ನಿಮಗೆ ಡಿಗ್ರಿ ಆದವ್ರಿಗೆ ಕೊಡ್ತೇವೆ, ಡಿಪ್ಲೊಮಾ ಆದವ್ರಿಗೆ ಕೊಡ್ತೇವೆ. ನಾವು ಒಂದು ಹಾಳಿ ವಿಶ್ವಾಸ, ನಮ್ಮ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಅವರು ಮತ ಹಾಕ್ಯಾರ. ನಮಗೆ 135 ಸೀಟ್ ನಾವು ಗೆದ್ದೇವೆ ಹಿಂದಿನ ಅಸೆಂಬ್ಲಿ ಇಲೆಕ್ಷನ್ ಒಳಗೆ. ನಮ್ಮ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಇಡೀ ಜನ ಜಾತಿ ಭೇದ ಇಲ್ಲದೆ ಇವತ್ತು ಒಂದು ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಏನು ಓಟ್ ಹಾಕ್ಯಾರಲ್ಲ, ಅದೇ ಥರನ ಈ ಸಲ ನಾವು ಮತ್ತೆ ಗ್ಯಾರಂಟಿ ಕೊಟ್ಟೇವೆ. ಇವತ್ತು ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ಈ ಭಾಗದ ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಅನೇಕ ಒಂದು ಗ್ಯಾರಂಟಿ ಕೊಟ್ಟಾರ. ಆ ಗ್ಯಾರಂಟಿಯನ್ನು ಹಿಂದೇನು ಅಸೆಂಬ್ಲಿ ಇಲೆಕ್ಷನ್ ಒಳಗೆ ಗ್ಯಾರಂಟಿ ನಂಬಿ ನಮ್ಗೆ ಓಟ್ ಹಾಕ್ಯಾರ, ಈ ಸಲನೂ ಇವರು ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಸಲನೂ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಮತದಾನ ಮಾಡ್ತಾರಂತ ಹೇಳಿಕೆ ಬಯಸ್ತೇನೆ. ಈಗ ಮತ್ತೊಂದು ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ತಪ್ಪುದಾರಿ ತುಳಿದಿದ್ದಾರೆ ಅನ್ನೋ ಮಾತುಗಳು ಕೇಳ್ಬೋದು, ಹೌದಾ? ತಪ್ಪುದಾರಿ ತುಳಿದಿಲ್ಲ ರೀ. ಯಾಕೆ ತಪ್ಪುದಾರಿ ತುಳಿದಿಲ್ಲ ಅಂತಂದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ಯಾರ ಅದನ್ನು, ಆ ಇದನ್ನು ಹೇಳಿಕೆ ಅವರಿಗೆ ಅವರ ಮಾತಿನ ಮೇಲೆ ಯಾವುದೂ ವಿಶ್ವಾಸ ಇಲ್ಲ. ಯಾಕಂತಂದ್ರೆ BJPಯಾಗ ಇದ್ದಾಗ ಒಂಥರ ಹೇಳ್ತಾರೆ, ಅವರು ತಮ್ಮ JDSನ್ಯಾಗ ಇದ್ದಾಗ ಒಂಥರ ಹೇಳ್ತಾರೆ. ಅವ್ರ ಮಾತಿನ ಮೇಲೆ ಯಾವುದೂ ವಿಶ್ವಾಸ ಇಲ್ಲ. ಯಾರೂ ತಪ್ಪು ದಾರಿ ತುಳಿದಿಲ್ಲ. ಇವತ್ತು ಬಡ ಜನ ಸಾಕಷ್ಟು ಇಂಥ ಬರಗಾಲದೊಳಗೆ ನಾವು ಎಷ್ಟೋ ಗುಳೆ ಹೋಗ್ಬೇಕಾಗಿದ್ದ ಜನ ಇವತ್ತು ಅದೊಂದು 2,000 ರೂಪಾಯಿ ಇರ್ಬೋದು, ಇವತ್ತು ಅಕ್ಕಿ ಇರ್ಬೋದು, ಅಕ್ಕಿಗೆ ರೇಷನ್ ಕೊಡುವಂಥ ದುಡ್ಡು ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಏನೈತಲ್ಲ ಇಂಥ ಯೋಜನೆಗಳ ಕೊಟ್ಟಿದ್ದಕ್ಕೆ ಇವತ್ತು ಬರಗಾಲ ಅನ್ನೋದು ನಮ್ಮ ರಾಜ್ಯದಾಗ ಕಾಣಿಸ್ವಲ್ದು. ಈ ಸಲ ಹಾಗಾದರೆ ಹುಬ್ಳಿ ಧಾರವಾಡಲ್ಲೂ ಅಸೂಟಿ ಬರೋದು ಗ್ಯಾರಂಟಿ ಅಂತೀರಿ? ಹುಬ್ಳಿ ಧಾರವಾಡದಾಗ 100ಕ್ಕೆ 100 ಅಸೂಟಿ ಅವ್ರು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು 4 ಬರೀ ಆಯ್ತು, ಅವರು ಲೋಕಸಭಾ ಸದಸ್ಯರಾದರು, 5 ವರ್ಷ ಕೇಂದ್ರ ಮಂತ್ರಿ ಆದರು. ಅವ್ರ ಕೊಡುಗೆ ಏನು? ಅವ್ರ ಕೊಡುಗೆ 0 ಐತ್ರಿ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಬರ್ತಾರೆ ಅವ್ರು ನಮ್ಮ ಭೇಟಿಗೆ. ನಾವು ಕಳಸಾ ಬಂಡೂರಿ ಮಾಡ್ತೇವೆ ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಲವ್ ಜಿಹಾದ್ ಹೇಳ್ತಾರೆ, ಇಲ್ಲ ಪಾಕಿಸ್ತಾನ ಹೇಳ್ತಾರೆ. ಅವ್ರ ಹತ್ರ ಅಭಿವೃದ್ಧಿ ಮಾಡೋ ವಿಷಯನೇ ಇಲ್ಲ. ಅಭಿವೃದ್ಧಿ ಮಾಡಿದ್ದು ಹೇಳಿ ಓಟ್ ತಗೊಳ್ಳುವಂಥ ವಿಷಯ ಇಲ್ಲ. ಲವ್ ಜಿಹಾದ್, ಮುಸ್ಲಿಂ ಹಿಂದೂ ನ್ಯಾಯ, ಯಾರು ಒಬ್ರು ಅವ್ರ ವೈಯಕ್ತಿಕ ನ್ಯಾಯ ಮಾಡಿದ್ರೆ ಅದನ್ನು ತಂದು ಇಲೆಕ್ಷನ್ಗೆ ಹಾಕೋದು, ಇಲ್ಲ ಈದ್ಗಾ ಮೈದಾನ, ಇಲ್ಲ ಪಾಕಿಸ್ತಾನ. ಒಟ್ಟು ಅವ್ರು ಅಭಿವೃದ್ಧಿ ಮಾಡಿದ್ದು ಹೇಳನ್ರಿ ಅವರು ಪ್ರಹ್ಲಾದ್ ಜೋಶಿ ಅವ್ರಿಗೆ. ಇಂಥ ಅಭಿವೃದ್ಧಿ ಮಾಡೇನಂತೇಳಿ ನಿಮ್ಮ ಮುಖಾಂತರ ಜನರಿಗೆ ಹೇಳನ್ರಿ, ನಿಮ್ಮ ಮುಖಾಂತರ ಜನರಿಗೆ ಹೇಳನ್ರಿ. ನಮಗೆ ಇಂಥ ಅಭಿವೃದ್ಧಿ ಮಾಡೀವಿ, ಇಂಥ ಮಹಿಳೆಯರಿಗೆ ಇಂಥದ್ದು ಕೊಟ್ಟೇವಿ, ಪುರುಷರಿಗೆ ಇದನ್ನು ಮಾಡೀವಿ, ರೈತರಿಗೆ ಇದನ್ನು ಕೊಟ್ಟೇವಿ. ಅಲ್ರಿ 10 ವರ್ಷ ಆಯ್ತು ಮೋದಿ ಅವ್ರು ಏನು ಸಾಧನೆ ಮಾಡ್ಯಾರಂತ ಓಟ್ ಹಾಕ್ಬೇಕು ಅವ್ರಿಗೆ. 60 ವರ್ಷ ಕಾಂಗ್ರೆಸ್ ಏನು ಮಾಡೈತೆ ಅಂತೇಳಿ ನಮಗೆ ಪ್ರಶ್ನೆ ಮಾಡಿದ್ರು ಅವರು. ಜನ ಏನು ಮಾಡಿದರು, ಇವ್ರಿಗೂ ಅಧಿಕಾರ ಕೊಡು ಅಂತ ಕೊಟ್ರು ಅವ್ರಿಗೆ. 5 ವರ್ಷ ಪೂರ್ತಿ ಕೊಟ್ರ. 5 ವರ್ಷ ಸಾರಂಗಿಲ್ಲ, ಮತ್ತು 5 ವರ್ಷ ಕೊಡ್ರಿ ಅಂತ. ಅವ್ರು ಏನಂದ್ರೆ ಇಡೀ ರಾಜ್ಯದ ತುಂಬ 0 ಅಕೌಂಟ್ ಮಾಡಿಸಿದ್ರು. ಇನ್ನೂ 0 ಅಕೌಂಟ್ ಜೀವಂತ ಅದಾವೆ, ಅವಕ್ಕೆ 1 ರೂಪಾಯಿ ಕೊಟ್ಟಿಲ್ಲ ಅವ್ರು. ರೈತರ ಆದಾಯ ದುಪ್ಪಟ್ಟಂದ್ರೆ ಇಲ್ಲ, ಕಳಸಾ ಬಂಡೂರಿ ಹೇಳಿದ್ರು ಇಲ್ಲ, ಯುವಕರಿಗೆ ಉದ್ಯೋಗ ಅಂದ್ರೆ ಇಲ್ಲ, ಯುವಕರು ಉದ್ಯೋಗ ಕೊಡ್ರಿ ಅಂತಂದ್ರೆ ಪಕೋಡ ಮಾರ್ರಿ ನೀವು ಅಂತಂತ. ಸಾಕಷ್ಟು ಯುವಕರು ಮೋದಿ 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 ಅಂದ್ರೆ ಈ ಸಲ ಯಾರು ಅನ್ನಕತ್ತಾರನ್ರಿ? ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೇನೆ ನಾನು. ಒಬ್ಬರ ಮೋದಿ ಮೋದಿ ಅನ್ನೋ ಶಬ್ದ ಯಾಕಂತಂದ್ರೆ ಮೋದಿ ಅವ್ರನ್ನ ಜನ ಇಡೀ ದೇಶದ ಜನ ನಂಬಿದ್ರು ಮೋದಿ ಅವ್ರನ್ನ.
ಆದ್ರೆ ಅದನ್ನು ಉಳಿಸ್ಕೊಲಿಲ್ಲ ಅವರು. ಏನೋ ಒಂದು ಬದಲಾವಣೆ ತರ್ತಾರಪ್ಪ. ನಮಗೆ ಕೇಳ್ತಾರವ್ರು 70 ವರ್ಷ ಕಾಂಗ್ರೆಸ್ ಏನು ಮಾಡೈತೆ ಅಂತ ಕೇಳ್ತಾರವ್ರು. ಅದಕ್ಕೆ ಅವರು 10 ವರ್ಷದಾಗ ಒಂದು ರೈತರಿಗೆ ಒಂದು ಡ್ಯಾಮ್ ಕಟ್ಟಿದ್ರು, ₹1 ರೈತರ ಸಾಲ ಮನ್ನಾ ಮಾಡಿದರು. ಹಿಂದೆ ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಇತ್ತು 2014ರಲ್ಲಿ. ಅವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥವ್ರು ಸಿದ್ದರಾಮಯ್ಯರು ಅಲ್ಪಸಂಖ್ಯಾತರ ಸಾಲ ಮನ್ನಾ ಮಾಡಿದರು. ಆಮೇಲೆ ಸೊಸೈಟಿದು ₹50,000 ರೈತರ ಸಾಲ ಮನ್ನಾ ಮಾಡಿದರು. ಆಮೇಲೆ SC/ST ಈ ನಿಗಮದ ಸಾಲ ಮನ್ನಾ ಮಾಡಿದರು. ಅಲ್ಪಸಂಖ್ಯಾತರ ನಿಗಮದ ಸಾಲ ಮನ್ನಾ ಮಾಡಿದರು. ಆಮೇಲೆ ಈಗೇನು ಶಿಕ್ಷಣ ಕಲಿಯೋರು, ಎಜುಕೇಷನ್ ಕಲಿಯೋರು ಲೋನ್ ತೊಗೊಂಡಿದ್ರು, ಆ ಸಾಲ ಮನ್ನಾ ಮಾಡಿದರು. ಭಾಗ್ಯಜ್ಯೋತಿ ಬಿಲ್ ಇದ್ದು ಅದನ್ನು ಕೂಡ ಮನ್ನಾ ಮಾಡಿದರು. ಆಶ್ರಯ ಮನೆಯು ಸ್ವಲ್ಪ ದುಡ್ಡು ಕಟ್ಬೇಕು ಅನ್ನೋದಿತ್ತು, ಅದನ್ನು ಕೂಡ ಮನ್ನಾ ಮಾಡಿದರು. ಆಮೇಲೆ ಕಾಂಟ್ರಾಕ್ಟರ್ ಏನು ಮಾಡ್ತಾರಲ್ರಿ, ಅದಕ್ಕೆ SC/ST ಅವ್ರಿಗೆ ಮೀಸಲಾತಿ ಕೊಟ್ಟರು ಅವರು ಸಿದ್ದರಾಮಯ್ಯ ಅವರು. ಇಂಥ ಯೋಜನೆಗಳನ್ನು ಮೋದಿ ಅವರಾಗಲಿ ಜೋಶಿ ಅವರಾಗಲಿ ಯೋಜನೆ ಮಾಡ್ಯಾರಂತಂದ್ರೆ ತಮ್ಮ ಮುಖಾಂತರ ಹೇಳಿದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ ನಾವು.